ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಾನ್ಯ ಸಭಾಪತಿಗಳೇ, ನಾನು ವಿವರವಾದ ಉತ್ತರವನ್ನ ಮಾನ್ಯ ಅವರಿಗೆ ಕೊಟ್ಟಿದ್ದೇನೆ. ಒಂದು ಉತ್ತಮವಾದ ಪ್ರಶ್ನೆಯನ್ನ ಕೇಳಿದ್ದಾರೆ. ಸಾಮಾಜಿಕವಾಗಿ ಭೂಮಿಯನ್ನ ಕೊಡ್ತಕ್ಕಂಥದ್ದೇನಿದೆ, ಗ್ಯಾರಂಟಿ ಅಂತ ಹೇಳಿ ಈಗಾಗಲೇ ನಾವು ಒಂದು ಸೂಚಿಕೆಯನ್ನೇ ಕೂಡ ತಂದಿದ್ದೇವೆ. ಮನುಷ್ಯನಿಗೆ ಬೇರೆ ಬೇರೆ ಆಹಾರ ಯಾವ ರೀತಿ, ಇವೆಲ್ಲ ಏನು ಯಾವ ರೀತಿ ಇರಬೇಕಾಗ್ತದೆ ಅಂತದ್ದು ಬಹಳ ಮುಖ್ಯವಾಗಿ ಭೂಮಿ ಇದ್ರೆ ಅವನಿಗೆ ಆ ಭೂಮಿಯ ಒಡೆಯ ಆಗ್ತಾನೆ, ಅವನಿಗೆ ಒಂದಿಷ್ಟು ಸಮಾಜದಲ್ಲಿ ಶಕ್ತಿ ಬರ್ತದೆ ಅನ್ನುವಂತ ಕಲ್ಪನೆ ಇಟ್ಕೊಂಡಿದ್ದೇವೆ ನಮ್ಮ ಸರ್ಕಾರ. ನಾವು ಸರ್ಕಾರ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಜನಾಂಗದವರಿಗೆ ಯಾವುದೇ ಕೊಡೋದಕ್ಕೆ ನಾವು ಬದ್ಧವಾಗಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಭೂ ಗ್ಯಾರಂಟಿಯನ್ನು ಕೊಡೋದ್ರಲ್ಲಿ ನಾವು ಬದ್ಧವಾಗಿದ್ದೇವೆ ಅಂತ ಹೇಳಿ ಮತ್ತೊಂದು ಸಾರಿ ನಾನು ಪುನರುಚ್ಚಾರ ಮಾಡ್ತೀನಿ. ಅವರು ಕೇಳಿರ್ತಕ್ಕಂಥ ಪ್ರಶ್ನೆ, ಇಡೀ ರಾಜ್ಯದಲ್ಲಿ ಫಾರಂ ನಂಬರ್ 50, 53, 57 ಎಷ್ಟು ಸಂಖ್ಯೆಗಳಿದ್ದಾವೆ ಅಂತ ಕೇಳಿದ್ದಾರೆ. ಫಾರಂ ನಂಬರ್ 50ಯಲ್ಲಿ ಸ್ವೀಕೃತವಾದ ಅರ್ಜಿ ಸುಮಾರು 10 ಲಕ್ಷ ಇದ್ದಾವೆ ಮಾನ್ಯ ಸಭಾಪತಿಗಳು. ಅದರಲ್ಲಿ ಮಂಜೂರಾಗಿರ್ತಕ್ಕಂಥದ್ದು 3,87,611. ಬರೀ ಪರಿಶಿಷ್ಟ ಜಾತಿ ಜನಾಂಗ ಅಲ್ಲ, ಇದು ಎಲ್ಲರಿಗೂ ಒಟ್ಟಿಗೆ. ಅದರಲ್ಲಿ ತಿರಸ್ಕಾರ ಮಾಡಿರ್ತಕ್ಕಂಥದ್ದು 6,97,399 ತಿರಸ್ಕಾರ ಆಗಿದ್ದಾವೆ. ಫಾರಂ ನಂಬರ್ 53 ಯಲ್ಲಿ 11,04,232 ಅರ್ಜಿ ಸ್ವೀಕಾರ ಆಗಿದೆ. ಅದರಲ್ಲಿ ತಿರಸ್ಕಾರ ಆಗಿರ್ತಕ್ಕಂಥ 7,90,965. ಅದೇ ರೀತಿ ಫಾರಂ ನಂಬರ್ 57 ನಲ್ಲಿ 12 ಲಕ್ಷ ಅರ್ಜಿಗಳು ಸ್ವೀಕಾರ ಆಗಿದ್ರೆ ಮಂಜೂರಾಗಿ ಕೇವಲ 9,473. ತಿರಸ್ಕಾರ 6,61,000 ಆಗಿದೆ. ನಮಗೆ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ಬಯಸ್ತೇನೆ. ಈ ಹೆಚ್ಚುವರಿ ಘೋಷಣೆ ಸಾರಿ 16,500 ಭೂಮಿ ನಮಗೆ ಕೊಡಲೇಬೇಕು. ಅದರಲ್ಲಿ ಎಸ್ಸಿಗಳು 6,061,900, ಎಸ್ಟಿಗಳದು 9,290, ಅಂದ್ರೆ ಅದರ್ಸ್ 33,759. ಘೋಷಣೆ ಆಗಿದೆಯಲ್ಲ, ಆ ಜಮೀನಿನ ಡೀಟೇಲ್ಸ್ ಅನ್ನ ಹೇಳ್ತಾ ಇದ್ದೀವಿ. ಪರಿಶಿಷ್ಟ ಜಾತಿ ಮತ್ತು ಜನಾಂಗದವರಿಗೆ ಈಗಾಗಲೇ ನಾವೇನು ಇದು ಮಾಡಿದ್ದು ಡಿಕ್ಲೇರ್ ಮಾಡಿದ್ದೇವೆ, ಅದನ್ನ ನಾನು ಅವ್ರಿಗೆ ಮಾಹಿತಿಯನ್ನ ತಮಗೆ ಕೊಟ್ಟಿದ್ದೇನೆ. ನಾನು ಯಾಕೆಂದ್ರೆ ಅದರಲ್ಲಿ ಯಾವ ಯಾವ ತಾಲೂಕಿನಲ್ಲಿ ಎಸ್ಟಿಗಳಿಗೆ ಎಷ್ಟಿದೆ, ಜನರಲ್ ಕೊಟ್ಟಿದ್ದೇನೆ. ಒಂದು ಮಾತನ್ನು ಬಯಸ್ತೇನೆ, ಯಾವುದೇ ಕಾರಣಕ್ಕೂ ಜನಾಂಗದವರಿಗೆ ಅನ್ಯಾಯ ಆಗೋದಿಲ್ಲ ಅನ್ನೋದನ್ನ ನಾನು ಭರವಸೆ ಕೊಡ್ತೀನಿ. PTCL ಇದೆ, ನಲ್ಲಿ ನಮ್ಮಲ್ಲಿ 3,472 ಕೇಸಸ್ ಇದೆ ಪೆಂಡಿಂಗ್. ಅದನ್ನ ಕೂಡ ಸ್ವತಃ ನಾನು ಖುದ್ದಾಗಿ ಗಮನಿಸಿದ್ದೇನೆ. ಅಂತ ಹೇಳಿದ್ರೆ ಮಾನ್ಯ ಸಭಾಪತಿಗಳೇ, 15 ವರ್ಷ ಪರವಾರ ಮಾಡಬಾರದು. ಯಾವುದೇ ಕಾರಣಕ್ಕೂ ನೀವು ಗ್ರಾಂಟ್ ಸರ್ಕಾರ ಗ್ರಾಂಟ್ ಮಾಡಿದ್ರೆ ಅದನ್ನ 15 ವರ್ಷ ಬರಬಾರೆ ಮಾಡಬಹುದು ಅಂತ ಇದೆ. ಇವತ್ತು ಬೆಂಗಳೂರಿನ ಸುತ್ತಮುತ್ತ ಇರ್ಬೋದು ಅಥವಾ ಎಲ್ಲೆಲ್ಲಿ ಪಟ್ಟಣ ಪ್ರದೇಶಗಳಿದೆ ಅಲ್ಲೆಲ್ಲ ಒಳಗಡೆ 15 ವರ್ಷದ ಒಳಗಡೆನೆ ಅಗ್ರಿಮೆಂಟ್ ಮಾಡಿಸ್ಕೊಂಡು ಅವ್ರಿಗೇನೋ ಒಂದಿಷ್ಟು ಸಣ್ಣದಾಗಿ ಹಣ ಕೊಟ್ಬಿಟ್ಟು ಅದೆಲ್ಲ ನಾವು ನಿಲ್ಲಿಸೋದಕ್ಕೆ ನಾವು ಮಾಡ್ತೇವೆ. PTCL ಕಾಯ್ದೆಯನ್ನ ಬಹಳ ಕಟ್ಟುನಿಟ್ಟಾಗಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಮಾನ್ಯ ಸದಸ್ಯರ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ.